ಬ್ರೇಕ್ ನಂತರ ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಇದು ಯುದ್ಧದ ಕಾಲ. ಕೇವಲ 3 ದೇಶಗಳ ನಡುವಿನ ಯುದ್ಧ ಅಲ್ಲ ಇದು. ಇಡೀ ಜಗತ್ತೇ ಕದನದಿಂದ ಕಂಗಾಲಾಗಿ ಹೋಗಿದೆ. ಮಧ್ಯಪ್ರಾಚ್ಯದಲ್ಲಿ ಸಿಡಿದಿರುವಂತಹ ಬಾಂಬ್ ಎಫೆಕ್ಟ್ ಎಲ್ಲೆಲ್ಲೋ ತಡ್ತಾ ಇದೆ. ಈ ಮಧ್ಯೆ ಟ್ರಂಪ್ ಆಡಿರುವಂತಹ ಒಂದೇ ಒಂದು ಮಾತು ಕಚ್ಚಾ ತೈಲದ ದರದ ಮೇಲೆ ಪರಿಣಾಮ ಬೀರಿದೆ. ಅಮೆರಿಕದ ಅಧ್ಯಕ್ಷ ಹಾಕಿರುವಂತಹ ಗುಟುರಿಗೆ ಭಾರತದ ಷೇರುಪೇಟೆಯಲ್ಲಿ ಗೂಳಿಯ ಆರ್ಭಟ ಜೋರಾಗಿದೆ. ಕೇಳಿದ್ರಲ್ಲ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಅಧ್ಯಕ್ಷರ ಮಾತನ್ನ. ಡೊನಾಲ್ಡ್ ಟ್ರಂಪ್ರ ಇದೊಂದು ಮಾತು ಜಗತ್ತಿನಲ್ಲಿ ಏರುಪೇರಿಗೆ ಕಾರಣವಾಗಿದೆ. ಇರಾನ್ ಮೇಲೆ ದಂಡೆತ್ತಿ ಹೋಗಿದ್ದ ಅಮೆರಿಕದ ಡಾಮಿನೇಷನ್ಗೆ ಸಾಕ್ಷಿಯಾಗಿದೆ. ತೈಲ ಮಾರುಕಟ್ಟೆಯಿಂದ ಹಿಡಿದು ಷೇರು ಮಾರುಕಟ್ಟೆವರೆಗೆ ಎಲ್ಲವೂ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಶೀಘ್ರದಲ್ಲೇ ಯುದ್ಧ ಅಂತ್ಯ ಎಂದ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷರ ಮಾತಿಗೆ ಕಚ್ಚಾ ತೈಲ ದರ ಕುಸಿತ. ಇರಾನ್ ಮೇಲೆ ಇಸ್ರೇಲ್ ದಂಡೆತ್ತಿ ಹೋಗಲು ಕಾರಣವಾಗಿದ್ದೇ ಅಮೆರಿಕ. ಖಮೇನಿಯ ಹುಟ್ಟಡಗಿಸಿ ಮಧ್ಯಪ್ರಾಚ್ಯದಲ್ಲಿ ದಂಗೆ ಎಬ್ಬಿಸಿರೋ ರಾಷ್ಟ್ರ. ಇದೀಗ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಅಮೆರಿಕದ ಪ್ರಭಾವ ಎಲ್ಲೆಲ್ಲೂ ಎಫೆಕ್ಟ್ ಆಗ್ತಾ ಇದೆ. ಇದೀಗ ಶೀಘ್ರದಲ್ಲೇ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಅಂತ್ಯವಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಹೇಳಿಕೆಗೆ ಕಚ್ಚಾ ತೈಲ ದರ ಕುಸಿತವಾಗಿದೆ. ಇವತ್ತು ಕಚ್ಚಾ ತೈಲದ ಬೆಲೆ ಮತ್ತಷ್ಟು ಕುಸಿತಗೊಂಡಿದೆ. ಇವತ್ತು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $88ಗೆ ಕುಸಿತವಾಗಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ $114ನಿಂದ $88ಗೆ ಕುಸಿತ ಕಂಡಿದೆ. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಫ್ಯೂಚರ್ ತೈಲ ಬ್ಯಾರೆಲ್ಗೆ $85ಗೆ ಇಳಿಕೆ ಕಂಡಿದೆ. ನಿನ್ನೆ ಇದ್ದ ಕಚ್ಚಾ ತೈಲ ದರಕ್ಕಿಂತಲೂ ಇವತ್ತಿನ ದರಗಳು 27% ಕುಸಿತ ಕಂಡಿವೆ. ಟ್ರಂಪ್ ಜೊತೆ ಪುಟಿನ್ ಮಾತು, ಕಚ್ಚಾ ತೈಲ ದರ ಕುಸಿತ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರೋ ಯುದ್ಧದ ಹೊತ್ತಲ್ಲಿ ಮತ್ತೊಂದು ಪಾಸಿಟಿವ್ ಸಂಗತಿ ಘಟಿಸಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕರೆ ಮಾಡಿ ಯುದ್ಧ ಸಮಾಪ್ತಿಯ ಬಗ್ಗೆ ಚರ್ಚಿಸಿದ್ದಾರೆ. ಆದಷ್ಟು ಶೀಘ್ರವೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಅಧ್ಯಕ್ಷರಿಗೆ ಪುಟಿನ್ ಮನವಿ ಮಾಡಿದ್ದಾರೆ. ಜಗತ್ತಿನ 2 ಮದಗಜಗಳ ನಡುವಿನ ಮಾತು ಕೂಡ ಕಚ್ಚಾ ತೈಲ ದರ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಕಚ್ಚಾ ತೈಲ ದರ ಕುಸಿತದಿಂದ ಲಾಭ ನಷ್ಟದ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿತದಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಅದರಲ್ಲೂ ಭಾರತೀಯ ಷೇರುಪೇಟೆ ಮೇಲೆ ಕಚ್ಚಾ ತೈಲ ದರ ಕುಸಿತದಿಂದ ಪಾಸಿಟಿವ್ ಎಫೆಕ್ಟ್ ಆಗಿದೆ. ಯುದ್ಧದ ಹೊತ್ತಲ್ಲಿ ಮಂಡಿಯೂರಿದ್ದ ಷೇರು ಮಾರುಕಟ್ಟೆ ಗೂಳಿ ಈಗ ಮೆಲ್ಲಕ್ಕೆ ಮೇಲೆದ್ದಿದೆ. ಕಚ್ಚಾ ತೈಲ ದರ ಕುಸಿತದಿಂದ ಭಾರತೀಯ ಷೇರುಪೇಟೆಯ ಮೇಲೆ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಪರಿಣಾಮ ಭಾರತದ ಷೇರುಪೇಟೆಯ ಸೆನ್ಸೆಕ್ಸ್ 557 ಪಾಯಿಂಟ್ಗಳಿಗೆ ಏರಿಕೆಯಾಗಿದೆ. ಇನ್ನು ನಿಫ್ಟಿಯಲ್ಲೂ ಕೂಡ ಚೇತರಿಕೆ ಕಂಡಿದ್ದು 179 ಪಾಯಿಂಟ್ಗಳಷ್ಟು ಏರಿಕೆ ಕಂಡಿದೆ. ಯುದ್ಧದ ಹೊತ್ತಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಪರಿಣಾಮಗಳೇ ಹೆಚ್ಚು. ಹೀಗಾಗಿ ಆದಷ್ಟು ಬೇಗ ಮಧ್ಯಪ್ರಾಚ್ಯದಲ್ಲಿ ಏರ್ಪಟ್ಟಿರೋ ಯುದ್ಧ ಕೊನೆಗಾಣಲಿ ಅನ್ನೋದು ಇಡೀ ಜಗತ್ತಿನ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.